ಪ್ರೀತಿಯ ದೈವಜನರೇ, ಏಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ವಂದಿಸುವಳಾಗಿದ್ದೇನೆ. ವೀಕ್ಷಕರೇ, ಇವತ್ತು ನಾವು ಆಮೀನ್ ಅನ್ನುವಂತ ಪದಕ್ಕೆ ಅರ್ಥವೇನು ಅದರ ಬಗ್ಗೆ ನಾವು ಇವತ್ತು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಲೆಟ್ಸ್ ಸ್ಟಾರ್ಟ್. ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕೊನೆಯವರೆಗೆ ನೀವು ಮೆಸೇಜ್ ಮಾಡಬಹುದು ಅಥವಾ ಕೇಳಬಹುದು. ಓಕೆ, ಮೆಸೇಜ್ ಮೂಲಕ ನನಗೆ ಕೇಳಬಹುದು, ರೈಟ್? ಓಕೆ, ಯಾಕೆಂದ್ರೆ ದೇವರ ವಾಕ್ಯದಿಂದ ಯಾರು ಕೂಡ ವಂಚಿತರ್ ಆಗಬಾರದು. ಓಕೆ, ಸೊ ಹಂಗಾಗಿ ವೀಕ್ಷಕರೇ, ಆಮೀನ್ ಅನ್ನುವಂತ ಪದ ಇದೊಂದು ಪರಿಶುದ್ಧವಾದಂತ ಪದ, ಇದೊಂದು ಹಾಗೆ ಆಗಲಿ ಅನ್ನುವಂತ ಪದ ಅನ್ನುವಂಥದ್ದನ್ನು ಕೊಡುತ್ತದೆ. ಆದ್ರೆ ಎಲ್ಲಾ ಕಡೆಯಲ್ಲಿ ಈಗ ನಾವು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಕೂಡ ನಾವು ಆಮೀನ್ ಅಂತ ಯೂಸ್ ಮಾಡ್ತೀವಿ. ಈಗ ನಮ್ಮ ಮರಿಯವರ ಪ್ರಸಿದ್ಧ ಪೂರ್ಣೆ ಆ ಒಂದು ಸಮಯದಲ್ಲಿ ಲಾಸ್ಟ್ ಎಂಡಿಗೆ ಕೂಡ ಆಮೀನ್ ಅಂತ ಯೂಸ್ ಮಾಡ್ತೀವಿ. ಮತ್ತೆ ಪರಲೋಕ ಪ್ರಾರ್ಥನೆ ಮಾಡುವಂತ ಸಮಯದಲ್ಲೂ ಕೂಡ ಆಗ್ಲೂ ಕೂಡ ನಾವು ಯೂಸ್ ಮಾಡ್ತೀವಿ. ಅನೇಕ ಸಲ ಪೂಜೆಯಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ. ಮತ್ತೆ ಇನ್ನೊಂದು ನಾವು ಹೇಳ್ಬೇಕಾದ್ರೆ ಪ್ರೊಟೆಸ್ಟೆಂಟ್ ಅಲ್ಲಿ ಕೂಡ ಏಸು ಕ್ರಿಸ್ತನ ನಾಮದಲ್ಲಿ ಯಾವುದೇ ಪ್ರಾರ್ಥನೆ ಮಾಡ್ಬೇಕಾದ್ರೂ ಕೂಡ ಅಲ್ಲಿ ಕೂಡ ಆಮೀನ್ ಅನ್ನುವಂತ ಪದವನ್ನು ನಾವು ಯೂಸ್ ಮಾಡ್ತೀವಿ. ಯಾಕೆ ಆಮೀನ್ ಅನ್ನುವಂತ ಪದವು ನಾವು ಯೂಸ್ ಮಾಡ್ಬೇಕು, ಯಾಕೆ ಮಾಡ್ಬೇಕು ಅನ್ನುವುದು ತುಂಬಾ ಇಂಪಾರ್ಟೆಂಟ್ ಇದೆ. ನಾವು ಯಾವುದೇ ಒಂದು ಪ್ರಾರ್ಥನೆ ಅದ್ರ ಬಗ್ಗೆ ನಾವು ಒಂದು ವಚನ ನೋಡ್ಕೊಳ್ಳೋಣ ಪ್ರಿಯರೇ. ಯೂದನ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 24ರಲ್ಲಿ ನೋಡಿ, ಇದು ಚೆನ್ನಾಗಿರುತ್ತೆ ಓದಲಿಕ್ಕೆ ಕೂಡ. ಪಾಪದಲ್ಲಿ ಎಡವಿ ಬಿಡದಂತೆ ನಿಮ್ಮನ್ನು ಕಾಪಾಡುವ ತಮ್ಮ ಮಹಿಮೆ ಸನ್ನಿಧಿಯಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿಯೂ ಹರ್ಷಭರಿತನಾಗಿಯೂ ನಿಲ್ಲಿಸಲು ಶಕ್ತರಾಗಿರುವ ನಮ್ಮ ಉದ್ಧಾರಕರಾದ ಏಕೈಕ ದೇವರಿಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಮಹಿಮೆಯು, ಮಹತ್ವವು, ಅಧಿಪತಿಯು, ಅಧಿಕಾರವು ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಸಲ್ಲಲಿ. ಆಮೀನ್ ಅನ್ನುವಂತ ಪದವನ್ನು ಕೊಡುತ್ತೆ. ಅಂದ್ರೆ ಒಬ್ಬ ಮನುಷ್ಯ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿಯೂ ಕೂಡ ನಾವು ಏಸು ಕ್ರಿಸ್ತರ ನಾಮದಲ್ಲಿ ಆಮೀನ್ ಅನ್ನುವಂತ ಪದವನ್ನು ಯೂಸ್ ಮಾಡ್ತೀವಿ. ಆದ್ರೆ ಹಿಬ್ರು ಭಾಷೆಯಲ್ಲಿ ಆಮೀನ್ ಅನ್ನುವಂತ ಪದಕ್ಕೆ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಪ್ರಿಯರೇ. ಯಾಕೆಂದ್ರೆ ನೋಡಿ, ಕ್ಲಿಷ್ಟ ಪದಗಳ ಅರ್ಥದಲ್ಲಿ ನೋಡಿದ್ರೆ ಯಾವುದಕ್ಕೆ ಹಲ್ಲಿಲೋಯ ಅಂದ್ರೆ ಏನು, ಅಥವಾ ಆಮೀನ್ ಅಂದ್ರೆ ಏನು, ಐಕ್ಯ ಆದವರಂದ್ರೆ ಏನು, ಉಪವಾಸ ಪ್ರಾರ್ಥನೆ ಅಂದ್ರೆ ಏನು, ಉಪವಾಸ ಅಂದ್ರೆ ಏನು, ಎಲ್ಲವನ್ನೂ ಕೂಡ ಈ ಕ್ಲಿಷ್ಟ ಪದಗಳ ಅರ್ಥದಲ್ಲಿ ಕೊಡಲ್ಪಟ್ಟಿದೆ. ಸೊ ಅದನ್ನೇ ನಾನು ಓದ್ತಾ ಇದ್ದೀನಿ. ಆಮೀನ್ ಅನ್ನುವಂತ ಪದಕ್ಕೆ ಹಿಬ್ರು ಪದದಲ್ಲಿ ಅರ್ಥ ತಥಾಸ್ತು, ಹೌದು, ಹಾಗೆ ಆಗಲಿ, ಇದನ್ನು ನಿಜವಾಗಿಯೂ ಸತ್ಯವಾಗಿ ಎಂದು ಅನುವಾದಿಸಬಹುದು. ಪ್ರಕಟಣೆ ಪುಸ್ತಕದಲ್ಲಿ ಪ್ರಭು ಕ್ರಿಸ್ತರ ಹೆಸರಿಗೆ ಬದಲಾಗಿ ಈ ಪದವನ್ನು ಬಳಸಲಾಗಿದೆ. ಅವರು ತಮ್ಮ ವಚನಕ್ಕೆ ಅನುಗುಣವಾಗಿದ್ದರಿಂದ ಈ ಬಿರುದು ಅವರಿಗೆ ಅನುವರ್ತವಾಗಿದೆ, ಅಂದ್ರೆ ಸಿಕ್ಕಿದೆ ಅಂತ ಅರ್ಥ. ಓಕೆ, ಸೊ ಹಾಗಾಗಿ ಪ್ರಕಟಣೆ ಗ್ರಂಥ ಒಂದು ಸಲ ಪ್ರಭುವಿಗೆ ಸಿಕ್ಕಿದೆ, ನಮ್ಮ ಯೇಸು ಕ್ರಿಸ್ತರಿಗೆ ಸಿಕ್ಕಿದೆ ಈ ಬಿರುದು. ಓಕೆ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ ವಾಕ್ಯ 14ರಲ್ಲಿ ನೋಡಿ, ಶ್ರೀ ಸಭೆಯ ದೂತನಿಗೆ ಹೀಗೆ ಬರೆ, ವಿಶ್ವಾಸ ಪಾತ್ರನು, ಸತ್ಯ ಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲಾಧಾರನು ಆದ ಆಮೀನ್. ಅಂದ್ರೆ ಅಲ್ಲಿ ಸತ್ಯ ಸ್ವರೂಪನಾದಂತ ಯೇಸು ಕ್ರಿಸ್ತರಿಗೂ ಕೂಡ ಈ ಬಿರುದನ್ನು ಕೊಡಲ್ಪಟ್ಟಿದ್ದಾರೆ. ಇದು ಪ್ರಭುವಿಗೆ ಸಿಕ್ಕಿದೆ ಈ ಬಿರುದು. ಯಾಕೆಂದ್ರೆ ಈ ಲೋಕದಲ್ಲಿ ಸತ್ಯ, ನ್ಯಾಯ, ನೀತಿಯಾಗಿ ಇದ್ದಾರಲ್ವಾ. ಸೊ ಆ ಬಿರುದು ಸತ್ಯ ಸ್ವರೂಪಕ್ಕೆ ಆಮೀನ್ ಅನ್ನುವಂತ ಪದ ಕೂಡ ಸತ್ಯ ಸ್ವರೂಪನಿಗೆ ಸಂಬಂಧಪಟ್ಟಿರುವಂತ ವಚನ ಆಗಿದ್ದ ಕಾರಣ ಈ ಪದ ತುಂಬಾ ಪರಿಶುದ್ಧವಾಗಿರುವಂತ ಪದವಾಗಿದೆ ವೀಕ್ಷಕರೇ. ಇನ್ನು ಹೆಚ್ಚಿನ ರೀತಿಯಲ್ಲಿ ಬೈಬಲ್ ಪರಿಶೋಧಿಸಬೇಕಾದ್ರೆ ನಾನು ಕೆಲ ವಚನ ಕೊಡ್ತೀನಿ, ನೀವು ಮನೇಲಿ ಹೋಗಿ ಪರಿಶೋಧಿಸಿ. ಓಕೆ, ನೆಹೆಮೀಯ 5:13, ಯೆರೆಮೀಯನ ಗ್ರಂಥ 11:5, ಸಂಖ್ಯಾಕಾಂಡ 5:22-1 ನೋಡಿ, 1ನೇ ಅರಸುಗಳು 1ನೇ ಅಧ್ಯಾಯ 36ನೇ ವಚನ, ಯೆಶಾಯನ ಗ್ರಂಥ 65ನೇ ವಚನ ಅಧ್ಯಾಯ 16, ಪ್ರಕಟಣೆ ಗ್ರಂಥ 3:14, ಹಿಬ್ರಿಯರಿಗೆ 13ನೇ ಅಧ್ಯಾಯ 20-21 ನೋಡಿ, ಪೇತ್ರನು ಬರೆದ ಪತ್ರಿಕೆ 1ನೇ ಪೇತ್ರನು ಬರೆದ ಪತ್ರಿಕೆ 4:11 ನೋಡಿ, ಮತ್ತೆ ಅದೇ 2ನೇ ಬರೆದ ಪೇತ್ರನು 3ನೇ ಅಧ್ಯಾಯ 17ನೇ ವಚನ. ಓಕೆ, ಯೂದನ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ ಬರೆಯಲ್ಪಟ್ಟಿದೆ ವೀಕ್ಷಕರೇ. ಓಕೆ, ಸೊ ಐ ಹೋಪ್ ನಿಮ್ಗೆ ಇವತ್ತು ಈ ಪದಗಳಲ್ಲಿ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ದಯವಿಟ್ಟು ನನಗೆ ನೀವು ಮೆಸೇಜ್ ಮಾಡಬಹುದು. ಓಕೆ, ಸೊ ಈ ಪದ ತುಂಬಾ ಪರಿಶುದ್ಧವಾಗಿರುವಂತ ಪದ. ನಾವು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ನಾವು ಯೂಸ್ ಮಾಡ್ತೀವಿ. ಇದು ಈ ಬಿರುದು ಯಾರಿಗೆ ಸಿಕ್ಕಿದೆ? ನಮ್ಮ ಪ್ರಭುಗೆ, ಯೇಸು ಕ್ರಿಸ್ತರಿಗೆ ಈ ಬಿರುದು ಕೊಡಲ್ಪಟ್ಟಿದೆ. ಅಂದ್ರೆ ಸತ್ಯ ಸ್ವರೂಪನಾದಂತ ಯೇಸು ಕ್ರಿಸ್ತರಿಗೆ ಸಿಕ್ಕಂತ ಪದ ನಮ್ಮ ಪ್ರಭುವಾದಂತ ಯೇಸು ಕ್ರಿಸ್ತರ ನಾಮದಲ್ಲಿ. ಆಮೇಲೆ ಈಗ ಫಾದರ್ ಕೂಡ ಹೇಳ್ತಾರಲ್ಲ, ನಮ್ಮ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಆಮೀನ್ ಅಂತ ಯೂಸ್ ಮಾಡ್ತೀವಲ್ಲ. ಸೊ ಅದೇ ರೀತಿ ಇದು
ಸೃಷ್ಟಿಕರ್ತನಿಗೆ ಅಂದ್ರೆ ದೇವರಾದಂತ ಮಗನಾದಂತ ಯೇಸು ಕ್ರಿಸ್ತರಿಗೆ ಈ ಬಿರುದು ಸಿಕ್ಕಿದ ಕಾರಣ ಸೊ ನಾವು ಆಮೇನ್ ಅನ್ನುವಂತ ಪದನ ಯೂಸ್ ಮಾಡ್ತೀವಿ. ಈ ಪದ ನಮ್ಮ ಯಹೂದಿಗಳಾಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮವಾಗಿರ್ಬೋದು, ಸೊ ಎಲ್ರು ಕೂಡ ಯೂಸ್ ಮಾಡ್ತಾರೆ ಈ ಪದಗಳ ಅರ್ಥ. ಇಷ್ಟು ಧರ್ಮಗಳು ಈ ಆಮೀನ್ ಅನ್ನುವಂತ ಪದವನ್ನು ಯೂಸ್ ಮಾಡ್ತಾರೆ ವೀಕ್ಷಕರೇ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಲಿ. ಆಮೀನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.